ವಾಲ್ಮೀಕಿ ನಿಗಮದ ಲೂಟಿಕೋರ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಹಾಗೂ ನಗರ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ 2ನೇ ದಿನದಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮಹಿಳಾ ನಿಗಮದ ಅಧ್ಯಕ್ಷೆ, ಹಾಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀಮತಿ ಶಶಿಕಲಾ ಟಿಂಗ್ಳೆ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದು ಹೀಗೆ: ಸ್ವಾಭಿಮಾನ ಇತ್ತು ಅಂದ್ರೆ ಅವತ್ತೇನೆ ನೀವು ನಿರ್ಧಾರ ತಗೋಬೇಕಾಗಿತ್ತು. ಏನೋ ನಾವು ಸಚಿವ ಸ್ಥಾನವನ್ನು ಕೊಡದೇ ಇದ್ದರೆ ನಿಮಗೆ ಹರಾಸ್ಮೆಂಟ್ ಮಾಡ್ತೀನಿ ಅನ್ನುವಂಥ ಧಮಕಿಯನ್ನು ಹಾಕಿ ಇವತ್ತು ಮತ್ತೆ ಅದೇ ಗಾದಿ ಮೇಲೆ ಕೊಡ್ತಿರಲ್ಲ. ಸ್ವಲ್ಪ ಆದರೂ ನಿಮ್ಗೆ ನಾಚಿಕೆ ಚರ್ಮ ಅದ, ಸ್ವಲ್ಪ ಆದರೂ ಬುದ್ಧಿಯರೇ ಅದ ನಿಮ್ಗೆ. ಯಾಕಂದ್ರೆ ನಿಮ್ಮ ಮನೆಗೆ ಏನಾರ ಒಂದು ಅನಾನುಕೂಲ ಆಗಿತ್ತಂದ್ರೆ ಎಷ್ಟೋ ಒಂದು ಬಿಂಬಿಸ್ತೀರಿ. ಆ ಸಮುದಾಯದಲ್ಲಿ ಆದಂಥ ಅವ್ಯವಹಾರ ಒಂದು ದುಡ್ಡಲ್ಲ, 2 ದುಡ್ಡಲ್ಲ, 1,87,00,000. ಹಿಂದೇನಂತ ಗಜ್ರಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಅವ್ರು ದಾಳಿ ಮಾಡಿದ್ರಂತ ನಾವು ಸಣ್ಣವರಿದ್ದ ಪುಸ್ತಕದಲ್ಲಿ ಓದ್ತಿದ್ದೆವು. ಅವ್ರು ಎಷ್ಟು ಸಾರಿ ದಾಳಿ ಮಾಡಿದ್ದಾರೆ? ಅವರು 17 ಸಾರಿ ದಾಳಿ ಮಾಡಿದ್ರಂತ ಓದ್ತೀವಿ ನಾವು. 17ರಾಗ ನಿನ್ನೆ ಅದ್ರ ಹಿಂದೆ 1-8 ಹಚ್ಚಿ 187 ಕೋಟಿ ಮಾಡಿದ್ರು ಇವರು. ಕಣ್ಣು ಮುಚ್ಚಿ ನುಂಗಿ ನೀರು ಹಿಡಿದ್ರು ಅವರು. ಏನಾದರೂ ಕ್ವಶನ್ ಹಾಕಿದ್ರೆ ಭಾರತೀಯ ಜನತಾ ಪಕ್ಷದ ಒಂದು ಚಾಳಿ ಅದ ಅವ್ರಿಗೆ ಪ್ರತಿಭಟನೆ ಮಾಡೋದು. ನಮ್ಮ ಚಾಳಿ ಪ್ರತಿಭಟನೆ ಮಾಡೋದಿಲ್ಲ, ತಿಳ್ಕೊರಿ ನೀವು. ನಮ್ಮ ಚಾಳಿ ಏನದಂತಂದ್ರೆ ನಮಗೇನಾದ್ರ ಉಪವಾಸ ಇದ್ದಂಥವ್ರು, ಕಷ್ಟದಲ್ಲಿದ್ದಂಥವ್ರು, ಅಂತ್ಯೋದಯದ ಅಡಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ಲಾಗತ್ತದ. ಇವತ್ತು ಕಟ್ಟ ಕಡೆಯ ಮನುಷ್ಯನಿಗೆ, ನಮ್ಮ ಭಾರತ ದೇಶದಲ್ಲಿ ಜೀವಿಸ್ತಕ್ಕಂಥ ಕಟ್ಟ ಕಡೆ ಮನುಷ್ಯರಿಗೂ ಕೂಡ ಆ ಪರ್ಸನ್ಗೆ ನಮಗೇನು ಒಂದೇನು ವಿಚಾರ ಅದಲ್ಲ, ಕೋಟ್ಯಾಧಿಪತಿಗಳು ಇರ್ಲಾರ್ದಂಥ ದೇಶ ನಿರ್ಮಾಣ ಆಗಬೇಕು. ಉಳ್ಳವರು ಇನ್ನುಳಿದವರಿಗೆ ಹಂಚಿಕೊಂಡು ಉಣ್ಣುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಮೌಢ್ಯ ಮತಾಂಧತೆ ಇಲ್ಲದಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅಹಂಕಾರ ಇಲ್ಲದಂಥ ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥವ್ರು, ಅಂತ್ಯೋದಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಮಾಜದ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಶ್ರೀಮಂತರ ಮಕ್ಕಳು ಯಾವ ರೀತಿ ಫೆಸಿಲಿಟಿ ತಗೋತಾರ ಅದೇ ರೀತಿ ಅನುಕೂಲತೆಗಳು ಒಬ್ಬ ರೈತನಿಗೆ ಸಿಗಬೇಕು, ಸಾಮಾನ್ಯ ಪರ್ಸನ್ ಸಿಗಬೇಕನ್ನುವಂಥ ವಿಚಾರಧಾರೆ ಇಟ್ಕೊಂಡು ನಾವು ರಾಜಕೀಯ ಮಾಡ್ತಕ್ಕಂಥವ್ರು. ನಾವು ಯಾವತ್ತೂ ಸುಮ್ಮನೆ ಪ್ರತಿಭಟನೆ ಮಾಡಲಿಕ್ಕೆ ರಸ್ತೆ ಮೇಲೆ ನಿಲ್ಲೋದಿಲ್ಲ. ನಾವು ರಸ್ತೆ ಮೇಲೆ ನಮ್ಗೇನು ಕೆಲಸ ಇಲ್ಲ, ನಮ್ಮ ಮಾಡ್ಲಿಕ್ಕೆ ಭಾಳಷ್ಟು ಕೆಲಸ ಅದ. ನಾವು ಯಾಕೆ ಬಂದೀವಿ ರಸ್ತೆ ಮೇಲೆ ನಿಂತು ಯಾಕೆ ಕೂಡ್ಲಾಕತ್ತೀವಿ ಇಲ್ಲ ಅಂತಂದ್ರೆ ನಮಗೆ ನ್ಯಾಯ ಬೇಕಾಗ್ಯದ. ನೀವು ನ್ಯಾಯದಿಂದ ನಡೆದಿದ್ರಿ ಆದರೆ ನಿಮಗೆ ದೇವರ ದಯದಿಂದ ಆಶೀರ್ವಾದ ಮಾಡ್ಯಾರ, ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ಯಾರ ಅಂತ ತಿಳ್ಕೊಂಡು ನೀವು ಅಧಿಕಾರದಲ್ಲಿ ಇದ್ದೀರಿ. ನಮಗೇನೋ ಇದು ಇಲ್ಲ, ಅಧಿಕಾರ ಬರ್ತದ ಹೋಗ್ತದ, ಅದ್ರ ಬಗ್ಗೆ 2ನೇ ಪ್ರಶ್ನೆ ಇಲ್ಲ. ಆದ್ರೆ ಆ ಕೊಟ್ಟಂಥ ಅಧಿಕಾರವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಅನ್ನುವಂಥ ಒಂದು ನಮ್ಮದು ಕಳಕಳಿ ಅದ ನಮ್ಮದು. ಯಾಕಂದ್ರೆ ಅಧಿಕಾರ ಎಲ್ಲರೂ ಒಂದೇ ಪಕ್ಷದ ಕೈಯಾಗ ಅಧಿಕಾರ ಇರೋದಿಲ್ಲ. ಎಲ್ಲನೂ ಒಂದೊಂದು ಸನ್ನಿವೇಶಗಳ ತಕ್ಕ ನಾವು ನಡ್ಕೋಬೇಕಾಗ್ತದೆ. ಆದರೆ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ನಿಮಗೆ ಯಾವ ರೀತಿ ಕಿವಿ ಹಿಂಡಂಥ ಕೆಲಸ ಮಾಡ್ಲಕತ್ತೀವಿ ಅಂದ್ರೆ ನೀವು ಏನು ತಪ್ಪು ಮಾಡ್ಲಕತ್ತೀರಿ, ಆ ತಪ್ಪಿಗೆ ತಪ್ಪದಂತ ಹೇಳಕತ್ತೀವಿ ನಾವು. ಅದಕ್ಕೆ ಬಿಟ್ಟು ನಾವೇನು ಯಾವುದು ಕೆಲಸ ಇಲ್ಲದೆ ಪ್ರತಿಭಟನೆ ಮಾಡ್ಲಕತ್ತಿಲ್ಲ. ನಿಮ್ಮ ಚರ್ಮ ದಪ್ಪದ, ನೀವು ಯಾರೇ ಪ್ರತಿಭಟನೆ ಮಾಡಲಿ, ಅಧಿವೇಶನದಂದು ಎಷ್ಟೋ ಒಂದು ನಿನ್ನೆ ನೋಡಿದೆವು ನಾವು ಟಿ ವಿ ಮಾಧ್ಯಮದಲ್ಲಿ. ನಮ್ಮ ಎಲ್ಲ ಶಾಸಕರು ಎಷ್ಟೋ ಒಂದು ರೀತಿಯಿಂದ ಹೋರಾಟವನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಮಾರಾಯ, ಸ್ವಲ್ಪ ಆದ್ರೂ ನಾಚಿಕೆ ಇರ್ಬೇಕು ನಿಮ್ಗೆ. ಏನು ವಿಚಾರ ಇಷ್ಟೊಂದು ಜನ ಹೇಳಕತ್ತಾರಪ್ಪ, ನಾನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕನ್ನುವಂಥದ್ದು. ನಿಮ್ಮ ಬೆನ್ನನ್ನು ನೀವು ಒಂದು ಸಾರಿ ನೋಡ್ಕೋರಿ. ಹೌದು, ನಾನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀನಿ, ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ, ನಾನು 187 ಕೋಟಿ ದುಡ್ಡನ್ನು ನಾನು ನುಂಗಿದ್ದೀನಿ. ಆದರೆ ನನಗೆ ಶಿಕ್ಷೆ ಕೊಡೋಕೆ ಇಷ್ಟು ಜನ ಕೂಗ್ತಾ ಇದಾರ. ಕರ್ನಾಟಕ ಜನನೇ ಮುಂದೆ ಬಂದು ಕೂಗ್ಲಾಗತ್ತಾರ. ಅದಕ್ಕೆ ಒಂದು ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಇದ್ರಂದ್ರೆ ನಾನು ರಾಜೀನಾಮೆ ಕೊಡ್ಬೇಕನ್ನುವಂಥ ನಿರ್ಧಾರಕ್ಕೆ ನಾಗೇಂದ್ರ ಅವ್ರು ಬರಬೇಕು. ಇಲ್ಲಿ ಯಾರು ಬರಬೇಕಾಗಿಲ್ಲ, ಖುದ್ದು ಅವ್ರು ಬರಬೇಕು. ಅವ್ರು ಬಂದ ನಂತರ ಅವ್ರು ಬರಲಿಲ್ಲ, ಅವರೆಲ್ಲ ತಲೆಗೆ ಸುತ್ತಾರ ಅಂದ್ರೆ CM ಅವರು ಇವತ್ತು ಒಂದು ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಅಂದರೆ ಹಿಂದುತ್ವದ ಒಂದು ನಾಟಕ ಆಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋತಾರ. ಒಂದು ಸಾರಿ ಏನೇನೋ ವಿಚಿತ್ರವಾಗಿ ಮಾಡ್ತಾರ, ಅದೆಲ್ಲ ಗೊತ್ತದ. ಆದ್ರೆ ನೀವು ಯಾರು DK ಶಿವಕುಮಾರ್ ಅವರೇ, ನೀವು ಒಂದು ಒಳ್ಳೆಯ ಒಂದು ವಿಚಾರವಂತರಿದ್ದೀರಿ. ಅಂಥ ವಿಚಾರವಂತ ವ್ಯಕ್ತಿಯ ಸಂಪುಟದಲ್ಲಿ ಒಬ್ಬ ಇಂಥ ಸಚಿವನಿದ್ರೆ ನಿಮಗೆ ಕ್ರೆಡಿಟ್ ಬರೋದಿಲ್ಲ, ನಿಮಗೆ ಕೀರ್ತಿ ಬರೋವಂಥ ಕೆಲಸ ಆಗೋದಿಲ್ಲ. ಇದು ಯಾವ ರೀತಿ ಆಗ್ತದಂದ್ರೆ ನಿಮಗೆ ಮತ್ತೆ ನೀವು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಉಲ್ಟಾ ಹಿನ್ನಡೆ ಆಗ್ತದೆ. ಈ ಹಿನ್ನಡೆ ಆಗುವಂಥದ್ದೊಂದು ಕೆಲಸವನ್ನು ಬಿಟ್ಟು ಅವ್ರ ಕಡೆಯಿಂದ ರಾಜೀನಾಮೆ ತಗೊಂಡು ನಿರಂತರವಾಗಿ ನೀವು ಜನರ ಕೆಲಸ ಮಾಡಿ. ಇನ್ನು ಉಳಿದ ದಿನಗಳಲ್ಲಿ ಯಾವುದು ದೈವಕ್ಕೆ ಯಾರಿಗೆ ಎಷ್ಟು ದಿನ ಸಿಗ್ತಾವೋ ಪೋಸ್ಟ್ ಗೊತ್ತಿಲ್ಲ. ಆದರೆ ಆ ನ್ಯಾಯ ಕೊಟ್ಟಂಥ ಒಂದು ಸ್ಥಾನಮಾನ ಏನದಲ್ಲ, ಜನರಿಂದ ಆರಿಸಿ ಬಂದಿದ್ರಿ, ಜನರು ನಿಮಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಕುರ್ಚಿ ಮೇಲೆ ಕುಂತೀರಂದರೆ ಆ ಕುರ್ಚಿಗೆ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿ
ಜನರ ಒಂದು ಒಳ್ಳೆಯ ಅಭಿಪ್ರಾಯಕ್ಕೆ ತಾವು ಬದ್ಧರಾಗ್ರಿ ಅನ್ನುವಂಥ ಕಳಕಳಿಯ ಒಂದು ವಿನಂತಿ ನಾನು ಮಾಡ್ಕೋತೀನಿ. ಇವತ್ತು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಏನು ಯೋಜನೆಗಳ ತಂದಿರಿ, ನಿಮ್ಮ ಯೋಜನೆಗಳ ಜೊತೆಯಾಗಿ ಇವತ್ತು ಬಡವರಾಗ್ರಿ, ಒಬ್ಬ ಕಾರ್ಯಕರ್ತ ಮಕ್ಕಳಿಗೆ ಸ್ಕೂಲ್ ಕಲಿಸ್ಬೇಕಾದ್ರೆ ಫೀಸ್ ಕಟ್ಟೋಕ್ಕಾಗಂಗಿಲ್ಲ. ಅವ್ರಿಗೆ ಒಂದು ಕಾನೂನನ್ನು ತರಬೇಕಾಗಿತ್ತು, ಒಂದು ಹೆಲ್ತ್ ಬಗ್ಗೆ ಇಡಬೇಕಾಗಿತ್ತು, ಒಂದು ಅಂಗವಿಕಲರಿಗೆ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಒಂದು ಸಾಮಾನ್ಯ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಕ್ಕಂಥ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗದಂದ್ರೆ ಎಷ್ಟೋ ವಿದ್ಯಾವಂತರಿದ್ರು ಕೂಡ ಅವರು ಅಲ್ಲಿ ಶಾಲೆ ಕಲಿಸೋದನ್ನು ಬಿಡಿಸಿ ಇವತ್ತು ಕೂಲಿನಲ್ಲಿ ಮಾಡಿ ಅವ್ರು ಜೀವನ ಮಾಡ್ಲಿಕ್ಕತ್ತಾರ. ಅಂಥವ್ರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಆದ್ರೆ ಭ್ರಷ್ಟಾಚಾರಕ್ಕೆ ನಾವು ಸಪೋರ್ಟ್ ಕೊಡೋಂಗಿಲ್ಲ. ಭ್ರಷ್ಟಾಚಾರವನ್ನು ಎಂದು ನೀವು ಮಾಡ್ತಾ ಇದ್ದೀರಿ, ನಿಮ್ಗೆ ಅಳಗಾಲ ಬಂದದಂತ ತಿಳ್ಕೊರಿ, ಇದು ಕೊನೆಯದಂತ ತಿಳ್ಕೊರಿ. ಅದೇನೋ ಅಂತಾರಲ್ಲ, ಅದು ಯಾವತ್ತೂ ಒಂದು ಗಾದೆ ಮಾತು ಹೇಳ್ತಾರೆ ಹಿರಿಯರು, ಭಾಳಷ್ಟು ಉರಿಲಕತ್ರ ಅಂದ್ರೆ ಊರಾಗಿರಲ್ಲ, ಮೆರೆದವ್ರು ಕೇರಾಗಿರಲ್ಲ ಅಂತ. ಅದು ಉರಿಲಕ್ಕೆ ಹೋಗಬೇಡ್ರಿ ದಯಮಾಡಿ. ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಹೇಳ್ತೀನಿ, ನಿಮಗೆ ಕೊಟ್ಟಂಥ ಅವಕಾಶ ಒಳ್ಳೆಯದೇ ಅದ. ಅದು ಒಳ್ಳೆಯ ಅವಕಾಶವನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊರಿ. ಮೊದಲೇ ಬಾರಿಗೆ ನಾಗೇಂದ್ರನನ್ನು ಮೊದಲು ತೆಗೆದು ಹಾಕ್ರಿ ಇಲ್ಲಿಂದ. ನೀವು ತೆಗೆದು ಹಾಕೋದ ಬಳಕೆನೇ ನಿಮ್ಗೆ ಏನಾದರೂ ಒಂದಿಷ್ಟು ಆಡಳಿತ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಇಲ್ಲಿಂದ ಪ್ರತಿ ಜಿಲ್ಲೆಯಿಂದ, ಪ್ರತಿ ಒಂದು ತಾಲೂಕಿನಿಂದ, ರಾಜ್ಯದಿಂದ ಎಲ್ಲ ರೀತಿಯಿಂದ ಉಗ್ರವಾದಂಥ ಧರಣಿ ಹೋರಾಟಗಳು ನಿರಂತರವಾಗಿ ನಡೀತದ. ನಿಮಗೇನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ನೀವು ಇದ್ರಾಗೆ ದಿನ ಕಳೆದು ಹೋಗ್ಬೇಕಾಗ್ತದೆ ಅನ್ನುವಂಥ ಕಿವಿ ಮಾತನ್ನು ಈ ವೇದಿಕೆ ಮೇಲೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಧರಣಿ ಇವತ್ತಿಗೆ ಅಲ್ಲ, ಇದು 9 ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿಂದ ನಮ್ಮ ಕಾರ್ಯಕರ್ತರೇನು ಬಂದಿದ್ದಾರೆ, ಪ್ರಮುಖ ಕಾರ್ಯಕರ್ತರು ಸಾಕಾಗಷ್ಟು ಅವರು ನೊಂದಿದ್ದಾರೆ. ಇವತ್ತು ಇದನ್ನು ಭ್ರಷ್ಟಾಚಾರದ ವಿರೋಧವಾಗಿ ಎಷ್ಟೋ ಒಂದು ಮಂಡಲ ಮಟ್ಟದಲ್ಲಿ ಬಹಳಷ್ಟು ಹೋರಾಟಗಳನ್ನು ನಿರಂತರವಾಗಿ ನಮ್ಮ ಪಕ್ಷ ಮಾಡ್ತಾ ಬಂದಿದೆ. ಇವತ್ತು ನಾವು ಅಧಿಕಾರ ಇರಲಿ ಬಿರಲಿ ಅಣ್ಣ, ನಾವು ಅಧಿಕಾರಕ್ಕಾಗಿ ಎಂದೂ ನಾವು ಆಸೆ ಪಟ್ಟವರಲ್ಲ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಯವರು ಎಂತೆಂಥ ಘಟನಾಯಕರು ಕೂಡ ನಮ್ಮ ಈ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಹೋದ ನಾಯಕರಿದ್ದಾರೆ. ಕೆಲವ್ರು ನಾಯಕರಲ್ಲಿ ಏನೂ ಆಗಿಲ್ಲ, ಅವರು ಏನೂ ಆಗಿಲ್ಲ ಅನ್ನೋಂದ್ರೂ ಕೂಡ ನಮಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಂಥ ನಾಯಕರಿದ್ದಾರೆ. ಎಂದೂ ಬರೋದಿಲ್ಲ ಭಾರತೀಯ ಜನತಾ ಪಕ್ಷ, ಎಂದು ನಿಂತು ಮಾತಾಡೋದಿಲ್ಲ ಅಂತಿರೋ, ಮಾತಾಡೋಂಥ ಅವಕಾಶ ನಾವು ತೊಗೊಂಡಿವಿ. ಇವತ್ತು ನಾವು ಅಧಿಕಾರಕ್ಕಾಗಿ ಮಾಡಿಲ್ಲ, ನೀವು ಏನೇನೋ ಕೆಟ್ಟ ಕೆಲಸ ಮಾಡ್ತೀರಿ, ನೀವು ಕಿವಿ ಹಿಂಡ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಹೇಳಿ, ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ನೋಡಬೇಕು. ಕೊನೆಯದಾಗಿ ನಾನು ಅದು ಮಾತು ಮುಗಿಸ್ತೀನಿ. ನಮ್ಮ ಪಕ್ಷ ಅಧಿಕಾರ ಬಂದ ನಂತರನೇ ಕಲಬುರಗಿಯಲ್ಲಿ ಆದಂಥ ರಸ್ತೆಗಳಾಗಿರ್ಬೋದು, ಮಹಾನಗರ ಪಾಲಿಕೆ ಕೊಟ್ಟಂಥ ಬಜೆಟ್ ಆಗಿರ್ಬೋದು, ಪ್ರತಿ ತಾಲೂಕುಗಳು ಕೊಟ್ಟಂಥ ಹೈವೇ ರಸ್ತೆಗಳಾಗಿರ್ಬೋದು, ಎಲ್ಲವನ್ನ ತಾವು ಕಂಡಿದ್ದೀರಿ. ಆ ವಿಷಯಾಂತರವನ್ನು ನಾವು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾವು ಅಧಿಕಾರ ಇರಲಿ ಬಿಡಲಿ, ನಾವು ಅಧಿಕಾರವನ್ನು ಜನ ನೊಂದಿದ್ದಾರೆ. ಇವತ್ತು ಯಾವ ರೀತಿ ನೊಂದಿದ್ದಾರೆ ಅಂದ್ರೆ ನೋಡ್ಬೇಕು. ಹಳ್ಳಿಯಾಗ ಹೋಗಿ ಈ ಒಂದು ಶಾಪ ಹಾಕ್ತಾ ಇದ್ದಾರೆ ನಿಮಗೆ ಹಳ್ಳಿಯಾಗ, ನಿಮ್ಗೆ ಗೊತ್ತಿಲ್ಲ ನಿಮಗೆ. ಯಾಕಂದ್ರೆ ನೀವು ಯಾವಾಗ ಹೋಗ್ತೀರಿ ಜನರ ಬಳಿ ಅಂದ್ರೆ 5 ವರ್ಷಕ್ಕೊಮ್ಮೆ ಹೋಗ್ತೀರಿ. ಅದು ಭಾಳ ಮುಗ್ಧ ಜನ ಅರ್ಥ ಮಾಡ್ಕೋತಾ ಇಲ್ಲ. ಇನ್ನು ಯಾವಾಗ ಹೋಗ್ತೀರಿ ಅಂದ್ರೆ ಚುನಾವಣೆ ಮುಂದಿದ್ದಾಗ ಹೋಗ್ತೀರಿ ನೀವು. ಅದು ಚುನಾವಣೆ ಮುಂದಿದ್ದಾಗ ಹೋಗುವಂಥ ಕೆಲಸವನ್ನು ಬಿಡ್ರಿ, ಜನರಿಗೆ ಏನು ಆಶ್ವಾಸನೆ ಕೊಟ್ರಿ ಅದ್ರ ತಕ್ಕ ನೀವು ಕೆಲಸ ಮಾಡ್ರಿ ಅನ್ನುವಂಥ ಮಾತು ಹೇಳಿ ಇವತ್ತು ಪ್ರತಿಯೊಂದು ಹೋರಾಟ ಹಿಂದೆ ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿರಲಿ, ಸದಾನಂದ ಗೌಡರಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಆದಾಗ ವಿರೋಧ ಪಕ್ಷದವ್ರು ಏನಾದರೂ ಮಾತಾಡೋ ಹೊತ್ತಿಗೆ ನಾವು ಶಿರಸಾವಹಿಸಿ ಅವ್ರು ಪಾಲಿಸ್ತಿದ್ರು. ಹೌದು, ವಿರೋಧ ಪಕ್ಷ ಇರಬೇಕು ಸ್ಟ್ರಾಂಗ್ ಆಗಿ. ವಿರೋಧ ಪಕ್ಷ ಇದ್ದರೆ ಯಾವುದು ತಪ್ಪು ಒಪ್ಪು ಅನ್ನೋವಂಥದ್ದು ಗೊತ್ತಾಗ್ತದೆ ಅನ್ನುವಂಥದ್ದು. ಅವ್ರು ಒಂದು ಹೋರಾಟ ಮಾಡಲಿ, 2 ಹೋರಾಟ ಮಾಡಲಿ, ಇಮಿಡಿಯೇಟ್ಲಿ ಅದನ್ನು ಕ್ರಮ ತಗೋತಿದ್ರು. ಆದರೆ ಇವತ್ತು ಹೆಂಗೆ ಪರಿಸ್ಥಿತಿ ಅದಂದ್ರೆ ಇವ್ರು ಏನದ ಎಷ್ಟೇ ಹೋರಾಟ ಮಾಡಿದ್ರು ಸಹಿತ ನಮಗೆ ಅಂದಿಲ್ಲ, ಇವ್ರಿಗೆ ಯಾರಿಗ ಅಂದಾರ ಅನ್ನುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ವಿರೋಧ ಪಕ್ಷದವ್ರು ಎದಕ್ಕಿರ್ತಾರೆ ಅಂದ್ರೆ ತಿದ್ದಿ ತೀಡಿ ಸರ್ಕಾರವನ್ನು ಮುನ್ನೆಲೆಗೆ ತರಬೇಕು, ದಾರಿ ತಂದು ಕೆಲಸ ಮಾಡಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷ ಇರ್ತದೆ. ಅದು ಒಂದು ವಿರೋಧ ಪಕ್ಷದ ಸ್ಥಾನಮಾನದ ಬಗ್ಗೆ ತಾವು ತಿಳ್ಕೋಬೇಕು. ಇಷ್ಟು ಹೋರಾಟಕ್ಕೆ ತಾವು ಇಮಿಡಿಯೇಟ್ಲಿ ಆಗಿ ಅತಿ ಶೀಘ್ರದಿಂದಲೇ ಆ ನಾಗೇಂದ್ರ ಅವರನ್ನು ರಾಜೀನಾಮೆ ಪಡಿಬೇಕು ಅನ್ನುವಂಥ ಮಾತನ್ನು ಇವತ್ತು ಹೇಳಿ, ಇಷ್ಟಕ್ಕೆ ಒಂದು ವೇಳೆ ನೀವು ಹಾಗೆ ಹೋಗಿದ್ರಂದ್ರೆ ನಿಮಗೆ ಕಿವಿನೂ ಕೇಳಿಸಲ್ಲ, ನಿಮಗೆ ಕಣ್ಣೂ ಕಾಣಲ್ಲ ಅನ್ನೋ ವಿಚಾರಧಾರೆ ಇಟ್ಕೊಂಡು ಹೋಗಿದ್ರಂದ್ರೆ ಉಗ್ರವಾದಂಥ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಸಮಸ್ಯೆಯನ್ನು